ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ವಿವಾಹ ವಿಚ್ಛೇದನದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಔಪಾಸಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆಪ್ಪ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಐಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರ. ಓಕೆ ಗುರುಜಿ, ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ವಿದ್ಯಾಂ ಜಗತಾಂ ದಾತ್ರೀಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರಸುಂದರೀ. ಎಲ್ಲ ವೀಕ್ಷಕ ಸನ್ಮಿತ್ರರಿಗೂ, ನನ್ನ ದೇಶದ ಅನ್ನದಾತರಾದಂತಹ ರೈತರಿಗೂ, ಹಾಗೆ ನನ್ನ ದೇಶವನ್ನು ಪ್ರತಿಕ್ಷಣವೂ ಕಾಯ್ತಾ ಇರತಕ್ಕಂಥ ಎಲ್ಲ ವೀರಪುತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ಈ ಒಂದು ಸುದಿನವನ್ನು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನಿ ಹಿಮಂತ ಋತುವಿನ ಪುಷ್ಯಮಾಸ, ಅದರಲ್ಲೂ ಕೂಡ ಕೃಷ್ಣ ಪಕ್ಷದ ಷಷ್ಠಿ ಉಪರಿ ಸಪ್ತಮಿ ಬಂದಿರತಕ್ಕಂಥದ್ದು ಶುಕ್ರವಾರ, ಇನ್ನು ವಿಶೇಷವಾಗಿ ಉತ್ತರ ನಕ್ಷತ್ರ. ಮಿತ್ರರೇ, ಇವತ್ತು ಯಾವ ಕೆಲಸವನ್ನು ನೀವು ಮಾಡೋದರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ಭಾಗ್ಯೋದಯವಾಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಅತ್ಯಂತ ಸುಲಭವಾಗಿ, ಅತ್ಯಂತ ಶಕ್ತಿಪ್ರದವಾಗಿರ್ತಕ್ಕಂಥ ಒಂದು ಮಂತ್ರ. ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ, 6 ಕಾಯಿನನ್ನು ತಗೊಳ್ಳಿ. 5 ರೂಪಾಯಿ ಕಾಯಿನನ್ನು 6 ಕಾಯಿನ್ ತಗೊಳ್ಳಿ. ಅದರಲ್ಲೂ ಕೂಡ ನಾಳೆ ಅಷ್ಟಮಿ ಇದೆ, ಇವತ್ತು ಸಪ್ತಮಿ ಇರತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪ ಅಂದರೆ, ಈ ಶುಕ್ರವಾರದ ದಿವಸ ಸಾಲದ ಬಾಧೆ ಅಂತಕ್ಕಂಥದ್ದು ನಿಮ್ಮನ್ನು ನಿವೃತ್ತಿ ಮಾಡುವ ಸಲುವಾಗಿ ಎಲ್ಲ ಪ್ರಯತ್ನದಲ್ಲೂ ಕೂಡ ನೀವು ವಿಫಲತೆಯನ್ನು ಕಾಣ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಈ ಒಂದು ಪ್ರಯೋಗವನ್ನು ಮಾಡಿ ಖಂಡಿತ ಶುಭವಾಗುತ್ತೆ. ಹಾಗಿದ್ರೆ ಏನು ಪ್ರಯೋಗಪ್ಪ ಅಂದರೆ, ಒಂದು 6 ಕಾಯಿನನ್ನು ತಗೊಳ್ಳಿ, 5 ರೂಪಾಯಿ ಕಾಯಿನನ್ನು, ಮತ್ತು 3 ಮುಷ್ಟಿಯಷ್ಟು ಗಂಧ ಅಂದರೆ ಶುದ್ಧವಾಗಿರ್ತಕ್ಕಂಥ ಗಂಧವನ್ನು ತಗೊಂಡು ಚೆನ್ನಾಗಿ ಒಂದು ಬೋಲಲ್ಲಿ 6 ಕಾಯಿನನ್ನು ಮತ್ತು ಆ ಗಂಧವನ್ನು ಒಂದು ಬೋಲಲ್ಲಿ ಹಾಕಿ ನೀರು ಮತ್ತು ಪಚ್ಚಕರ್ಪೂರದ ನೀರನ್ನು ಹಾಕಿ ಮುದ್ದೆ ಮಾಡಿ ನಿಮ್ಮ ಮನೆಯ ಕಿಜೋರದಲ್ಲಿ, ಅಂದರೆ ಈಗ ನಾವು ಎಲ್ಲಿ ದುಡ್ಡು ಹಣಕಾಸನ್ನು ಹಿಡ್ತೀವೋ ಅಲ್ಲಿ ಅದು ಇಲ್ಲದೆ ಇದ್ದಾಗ ಮನೆಯ ದೇವರ ಮನೆ ಅಥವಾ ಎಲ್ಲೋ ದೇವರ ಸಮೀಪದಲ್ಲಿ ಎಲ್ಲಾದರೂ ಒಂದು ಕಡೆ ಇದನ್ನು ಇಡ್ತಕ್ಕಂಥದ್ದು. ಈ ಕೆಲಸ ಇಟ್ಟು ನೀವೇನು ಮಾಡಬೇಕಪ್ಪ ಅಂದರೆ, ಪ್ರತಿ ಅಷ್ಟಮಿ ದಿವಸ ಕಾಲಾಷ್ಟಮಿ, ಶುದ್ಧಾಷ್ಟಮಿ ಅಂತಕ್ಕಂಥ 2 ಅಷ್ಟಮಿಗಳು ಬರುತ್ತೆ. ಇವತ್ತಿನ ದಿನದಲ್ಲಿ ಪ್ರಾರಂಭವನ್ನು ಮಾಡಬೇಕು. ಏನಪ್ಪ ಅಂದರೆ, ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ, ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ 48 ದಿನಗಳ ಕಾಲ 128 ಬಾರಿ ನೀವು ಈ ಜಪವನ್ನು ಮಾಡಿ, ನಂತರ ನೀವು ಮುಖ್ಯವಾಗಿ ಯಾವುದಾದ್ರೂ ಕಾಲಭೈರವನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಎಲ್ಲ ಸಾಲಾದಿಗಳು ಕೂಡ ಮುಕ್ತಿ ಆಗ್ತಕ್ಕಂಥ, ಎಲ್ಲ ಋಣಬಾಧಾದಿಗಳು ಮುಕ್ತಿ ಆಗ್ತಕ್ಕಂಥ ಎಲ್ಲ ಅವಕಾಶ ಇರುತ್ತೆ. ಮಾಡಿ, ಶುಭವಾಗಲಿ. ಓಕೆ ಗುರುಜಿ, ಇತ್ತೀಚಿನ ದಿನಗಳಲ್ಲಿ ಈ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ವಿವಾಹ ವಿಚ್ಛೇದನಕ್ಕೆ ಕಾರಣ ಏನು? ಮುಖ್ಯವಾಗಿ ನಾವು ಜನ್ಮವನ್ನು ತಾಳಬೇಕಾದ್ರೆ ನಾವು ಹೇಳ್ತೀವಿ, ದೊಡ್ಡವರು ಹೇಳ್ತಾರೆ, ಬರ್ತಾ ಏನೋ ತಗೊಂಡು ಬರಲಿಲ್ಲ, ಹೋಗ್ತಾ ಏನೋ ತಗೊಂಡು ಹೋಗಲಿಲ್ಲ. ಆದರೆ ಅದು ಸುಳ್ಳು, ಅಪವಾದ ಅಂತಕ್ಕಂಥದ್ದು. ಯಾಕೆ ಅಂದರೆ, ಬರ್ತಾ 2 ಕರ್ಮಗಳನ್ನು ತಗೊಂಡು ಬರ್ತೀವಿ, ಹೋಗ್ತಾ 2 ಕರ್ಮಗಳನ್ನು ತಗೊಂಡು ಹೋಗ್ತೀವಿ. ಅಸ್ತರೇ ಜೀವಿತೇ ಲೋಕೆ ಅಸ್ತರೇ ಧನಯವ್ವನ್ ಅಸ್ತರೇ ಪುತ್ರ ಧರಾಶ್ಚೈವ ಧರ್ಮಕೀರ್ತಿದ್ವಯಂ ಅಂತೇಳಿ 2 ಕರ್ಮಗಳನ್ನು ತಗೊಂಡು ಹೋಗ್ತೀವಿ. ಬರಬೇಕಾದ್ರೆ 2 ಕರ್ಮಗಳನ್ನು ತರ್ತೀವಿ. ಯಾವ ಕರ್ಮ ಅಂದರೆ, ಮೊದಲನೇದಾಗಿ ಸಂಚಿತ ಕರ್ಮ, ಎರಡನೇದಾಗಿ ಪ್ರಾರಬ್ಧ ಕರ್ಮ. ಈ 2 ಕರ್ಮಗಳನ್ನು ತಗೊಂಡು ಯಾರ ಸಂಯೋಗ ಅಂದರೆ, ಒಂದು ನವಗ್ರಹಗಳು ಅಂತಕ್ಕಂಥ ಕುಟುಂಬದ ಮಧ್ಯದಲ್ಲಿ ನಾವು ಬರ್ತೀವಿ. ಯಾಕಂದ್ರೆ ಈ ಶರೀರ ಆಗ್ತಕ್ಕಂಥದ್ದೇ ಗ್ರಹ ಸಂಯೋಜನೆಯಲ್ಲಿ. ಆ ಗ್ರಹ ಸಂಯೋಜನೆ ಯುಕ್ತವಾಗಿ ತಂದೆ ತಾಯಿ ಅಂತಕ್ಕಂಥವ್ರು ಆ ಸಂಯೋಜನೆಯಿಂದ ನಾವು ಜಗತ್ತಿಗೆ ಬರ್ತಕ್ಕಂಥವ್ರು ಆಗ್ತೀವಿ. ಬಂದಂಥದ್ದು ಯಾರ ಪ್ರಭಾವದಿಂದ ಈ ಒಂದು ಬದುಕನ್ನು ನಾವು ನಡೆಸ್ತಾ ಇರ್ತೀವಿ ಅಂದರೆ, ಮುಖ್ಯವಾಗಿ ನಾವು ಅಂದ್ಕೊಳ್ತೀವಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಪೋಷಣೆ ಮಾಡ್ತಾರೆ ಅಂತ. ಎಷ್ಟೋ ಮಕ್ಕಳು ಅನಾಥರಾಗಿರ್ತಕ್ಕಂಥವ್ರು ನಮ್ಮ ಮುಂದೆ ಇದ್ದಾರೆ ಅಲ್ವಾ? ಈ ಅನಾಥ ಮಕ್ಕಳನ್ನೂ ಕೂಡ ಸಾಕುವಂತಹ ಜವಾಬ್ದಾರಿ ಯಾರು ತಗೊಳ್ತಾರೆ? ಈಗ ಅನಾಥ ಆಶ್ರಮಗಳು. ಆದರೆ ಅವರು ಕೂಡ ತಂದೆ ತಾಯಿ ಆಗಿರ್ತಾರೆ. ಆದರೆ ನಾವು ಅಲ್ಲಿ ತಿಳ್ಕೊಳ್ಬೇಕಾದದ್ದು ಏನಪ್ಪ ಅಂದರೆ, ಯಾರೂ ಕೂಡ ಇಲ್ಲಿ ಅನಿವಾರ್ಯತೆ ಅಲ್ಲ ಅಂತಕ್ಕಂಥದ್ದು. ಅಂದರೆ ಪ್ರಕೃತಿ ಅಂತಕ್ಕಂಥದ್ದು ನಮಗೆ
ಏನೆಲ್ಲ ಕೊಡಬೇಕು ಅಂತಕ್ಕಂಥದ್ದು ಇದೆಯೋ ನಮ್ಮ ಪೂರ್ವ ಸಂಚಿತ ಜನ್ಮದಲ್ಲಿ ಅದೆಲ್ಲ ಕೂಡ ನಮಗೆ ಬರೆದು ಕಳಿಸಿರ್ತಾನೆ ಪರಮಾತ್ಮ. ಇಲ್ಲಿಂದ ನಾವು ಹೋಗ್ತೀವಿ ಅಂತ ಹೇಳಿ ಹೋದಾಗ ಏನ್ ತಗೊಂಡು ಹೋಗ್ತೀವಿ? ನಾವು ಮಾಡಿರ್ತಕ್ಕಂಥ ಶ್ರದ್ಧಾ ಭಕ್ತಿಗಳಿಂದ ಮಾಡಿರ್ತಕ್ಕಂಥ ಪಾಪ ಪುಣ್ಯಾದಿಗಳು. ಪಾಪನಾದ್ರೂ ಇರ್ಬೋದು, ಪಾಪ ಮಾಡ್ಬೇಕಾದ್ರೆ ಅವನ ಶ್ರದ್ಧೆ ಇರುತ್ತೆ, ಕಳ್ತನ ಮಾಡ್ಬೇಕಾದ್ರೆ ಶ್ರದ್ಧೆ ಇರುತ್ತೆ, ಶ್ರದ್ಧೆ ಇಲ್ದ್ರೆ ಕಳ್ತನ ಮಾಡ್ಲಿಕ್ಕೆ ಆಗಲ್ಲ, ಸುಳ್ಳು ಹೇಳ್ಬೇಕಾದ್ರೆ ಶ್ರದ್ಧೆ ಇರುತ್ತೆ. ಪ್ರತಿಯೊಂದನ್ನು ಕೂಡ ಶ್ರದ್ಧಾಯುಕ್ತವಾಗಿ ಮಾಡ್ತಕ್ಕಂಥದ್ದೇ. ಇಲ್ಲಿ ಪಾಪವನ್ನಾದ್ರೂ ಮಾಡು, ಪುಣ್ಯವನ್ನಾದ್ರೂ ಮಾಡು, ಪುಣ್ಯ ಫಲಪ್ರದ ಅಂತ ಹೇಳುತ್ತೆ. ಹಂಗೆ ನಾವು ಮನುಷ್ಯನ ಜನ್ಮ ಜಂತೂನಾಂ ನರಜನ್ಮ ಮುತ್ತಮಂ ಅಂತೇಳಿ, ಮನುಷ್ಯ ಅತೀಂದ್ರಿಯನಾಗಿರ್ತಕ್ಕಂಥವ್ನು, ಇವನಿಗೆ ಎಲ್ಲ ವಿವೇಕತನ ಇರ್ತಕ್ಕಂಥದ್ದು ಇರುತ್ತೆ. ಆದರೂ ಮನುಷ್ಯನಿಗೆ ಇವತ್ತು ಏನು ಕಡಿಮೆ ಆಗ್ತಾ ಇದೆ ಅಂದರೆ ತಾಳ್ಮೆ ಕಡಿಮೆ ಆಗ್ತಾ ಇದೆ. ಆ ತಾಳ್ಮೆ ಸಂಬಂಧಗಳನ್ನೇ ಕೆಡಿಸ್ತಾ ಇದೆ. ಯಾಕೆಂದರೆ ಒಂದು ಈಗೋ ಅಂತಕ್ಕಂಥದ್ದು ಏನಂದರೆ, ಈಗ ಏನಾಗ್ತಿದೆ, ನಾವು ಎಲ್ಲಿ ವೈಜ್ಞಾನಿಕ ಯುಗದಲ್ಲಿ, ನಾವು ಕಾಂಪಿಟೇಟಿವ್ ಯುಗದಲ್ಲಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ, ನಮ್ಮ ಮೂಲ ಧಾತುಗಳು ಅಂತಕ್ಕಂಥದ್ದು ಏನಿದೆಯೋ ಆ ಧಾತುಗಳನ್ನು ಮರಿತಾ ಇದ್ದೀವಿ. ಆ ಧಾತು ಅಂತಕ್ಕಂಥದ್ದು ನಮ್ಮ ಬದುಕಿಗೆ ಬುನಾದಿ ಆಗಿರಬೇಕು. ಒಂದು ಎಲ್ಲ ವಿಚಾರದಲ್ಲೂ ಕೂಡ ಕುಟುಂಬ ಅಂತಕ್ಕಂಥದ್ದು ಈಗ ಅವಿಭಕ್ತ ಕುಟುಂಬ ಅಂತ ಇತ್ತು. ಒಂದು 50, 60, 70 ಜನ ಒಂದು ಕುಟುಂಬದಲ್ಲಿದ್ದರು, ಎಷ್ಟು ಅನ್ಯೋನ್ಯತೆಯಿಂದ ಇದ್ದರು. ಈಗ ಇರ್ತಕ್ಕಂಥ ಗಂಡ ಹೆಂಡತಿಯರ ಮಧ್ಯದಲ್ಲೇ ಕೂಡ ಒಂದು ಮನಸ್ಸು ಇಲ್ಲದೆ ಇರತಕ್ಕಂಥದ್ದು ಎಷ್ಟೋ ಕುಟುಂಬಗಳ ನಿದರ್ಶನಗಳು ನಮ್ಮ ಮುಂದೆ ಇದ್ದಾವೆ. ಇದಕ್ಕೆ ಕಾರಣ ಏನು? ಜಾತಕಾನುಸಾರದಲ್ಲೂ ಕೂಡ ಇದಕ್ಕೆ ಕಾರಣಗಳು ಇದ್ದಾವೆ, ಖಂಡಿತ ಇದ್ದಾವೆ. ಯಾಕಂದರೆ ಮದುವೆ ವಿಳಂಬ, ಕಳತ್ರ ಯೋಗ ಅಂತಕ್ಕಂಥದ್ದು ಇದೆ. ಅಂದರೆ ವೈಧವ್ಯ ಯೋಗ, ವಿಳಂಬ ಯೋಗ ಅಂತಕ್ಕಂಥದ್ದು ಜಾತಕದಲ್ಲಿ ಇದ್ದಂಥದ್ದೇ. ಆದರೆ ಮನುಷ್ಯ ಸಂಚಿತ ಪ್ರಾರಬ್ಧ ಕರ್ಮಗಳಿಗೆ ಯುಕ್ತನಾಗಿ ಈ ಬದುಕಿಗೆ ಬಂದಾಗ ಇದನ್ನು ಅವನು ಹೋಗಲಾಡಿಸಿಕೊಳ್ಳಿಕ್ಕೆ ಖಂಡಿತವಾಗ್ಲೂ ಈ ಜನ್ಮದಲ್ಲಿ ಅವನಿಗೆ ಅವಕಾಶ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ನಾವೆಲ್ಲ ಅವಕಾಶ ವಂಚಿತರು. ಯಾಕೆಂದರೆ ನಮ್ಮ ಬದುಕು ಯಾರ್ದೋ ಕೈಯಲ್ಲಿ ಕೊಟ್ಟು ನಾವು ಮುನ್ನಡೀತಾ ಇರ್ತಕ್ಕಂಥದ್ದು ಇದ್ದೀವಿ. ಹಾಗಾಗಿ ಈ ಸಮಸ್ಯೆಗೆ ಮೂಲ ಕಾರಣ ಏನು? ಒಂದು, ಸಂಬಂಧಗಳ ಅರಿವಿಲ್ಲದೆ ಇರತಕ್ಕಂಥದ್ದು. ಅದಕ್ಕೆ ನಾನು ಪ್ರತಿ ಸಂಚಿಕೆಯಲ್ಲೂ ಕೂಡ ಸಾಧ್ಯವಾದಾಗ ನಾನು ಆ ವಿಚಾರವನ್ನು ಪ್ರಸ್ತಾವನೆ ಮಾಡ್ತೀನಿ. ಯಾಕೆಂದರೆ ಮಕ್ಕಳಿಗೆ ನೀವು ವಿದ್ಯೆ ಮತ್ತು ಸಂಸ್ಕಾರವನ್ನು ಕೊಡಿ. ಸಂಬಂಧಗಳಿಗಿರುವಂತಹ ಒಂದು ಬೆಲೆಯನ್ನು, ಅದರ ಒಂದು ಸಂಬಂಧಗಳ ಮಹತ್ವವನ್ನು ತಿಳಿಸಿಕೊಡಿ. ತಂದೆ ಅಂದರೆ ಏನು, ತಾಯಿ ಅಂದರೆ ಏನು, ಮಕ್ಕಳಂದರೆ ಏನು. ಯಾಕಂದರೆ ಇದು ಬಂದಾಗ ಏನಾಗುತ್ತೆ, ಅವರೂ ಕೂಡ ಯಾಕಂದರೆ ನಮ್ಮ ಪರಂಪರೆಗತವಾಗಿ ಬಂದಿರತಕ್ಕಂಥದ್ದೇ ನಮ್ಮ ಜನ್ಮ. ಆ ಜನ್ಮಕ್ಕೆ ನಮಗೆ ಮೂಲ ಕಾರಣೀಭೂತರಾದಂಥವ್ರು ಯಾರು? ತಂದೆ ತಾಯಿಗಳು. ತಂದೆ ತಾಯಿ ಅಂದರು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾದದ್ದು ಮೂಲ ಅವರ ಧ್ಯೇಯವಾಗಿರಬೇಕು. ವಿದ್ಯೆ ಬಂದೇ ಬರುತ್ತೆ. ಯಾಕಂದರೆ ವಿದ್ಯೆ ಇವತ್ತು ಅನಿವಾರ್ಯತೆ. ವಿದ್ಯಾತುರಾಣಾನಾಂ ನ ಭಯಂ ನ ಸುಖಂ ಅಂತೇಳಿ, ವಿದ್ಯಾರ್ಜನೆ ಮಾಡಬೇಕಾದ್ರೆ ಯಾವುದೇ ವಿಧವಾದಂಥ ಭಯವನ್ನು ಪಟ್ಟರೆ ವಿದ್ಯೆ ಅವನು ಕಲೀಲಿಕ್ಕಾಗಲ್ಲ. ಅಲ್ಲಿ ಸುಖಕ್ಕೆ ಅವನು ಅವಕಾಶ ಮಾಡಿಕೊಟ್ರೆ ಖಂಡಿತ ಅವನು ಆಗ್ಲಿಕ್ಕೆ ಅವನ ಗೋಲನ್ನು ರೀಚ್ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಹಾಗೆ ಈ ಎಲ್ಲ ವಿಚಾರಾದಿಗಳನ್ನು ಮುಂದೆ ತಿಳ್ಕೊಳ್ಳೋಣ. ಓಕೆ ಗುರೂಜಿ, ಈ ವಿವಾಹದ ವಿಚ್ಛೇದನದ ಬಗ್ಗೆ ಮತ್ತೆ ಮಾತನಾಡ್ತಾ ಹೋಗೋಣ. ಇವತ್ತಿನಿಂದ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ರಾಶಿ ಭವಿಷ್ಯಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದರೆ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗೋಣ. ಈಗ ಮೇಷ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಓಂ ನಮಃ ಸೂರ್ಯಾಯ ಸೀತರುಚಯೇ ಧರಣಿ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಗುರುವೇ ವರಾಯ ಆದಿತ್ಯಾದಿನವಗ್ರಹ ದೇವತಾಯೈ ನಮಃ. ಮುಖ್ಯವಾಗಿ ನಾವು ಈ ರಾಶಿಫಲವನ್ನು ತರಬಾರ್ದು ಅಂತಕ್ಕಂಥದ್ದೇ ಇತ್ತು ನಮ್ಮ ಉದ್ದೇಶ. ಆದರೂ ತುಂಬ ಪ್ರೇಕ್ಷಕರು ನಮಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಇಲ್ಲ ನೀವು ರಾಶಿಫಲವನ್ನು ಹೇಳಿ ಅಂತೇಳಿ. ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರವಾಗಿ, ಯಾಕೆಂದರೆ ನಿಮ್ಮೆಲ್ಲರ ಶುಭವೇ, ನಿಮ್ಮೆಲ್ಲರ ಕಲ್ಯಾಣವೇ ನಮ್ಮ ಮುಖ್ಯ ಧ್ಯೇಯ. ಹಾಗಾಗಿ ನಿಮ್ಮೆಲ್ಲರ ಒಂದು ಆಸಕ್ತಿ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರೋದ್ರಿಂದ ಖಂಡಿತ ನಾವೆಲ್ಲರೂ ಕೂಡ ಆಭಾರಿ ಆಗಿರ್ತೀವಿ. ಮೊದಲನೇದಾಗಿ ಇವತ್ತಿನ ರಾಶಿಫಲವನ್ನು ನೋಡಿದಾಗ, ಈ ರಾಶಿಫಲ ಅಂತಕ್ಕಂಥದ್ದು ಏನಪ್ಪ ಅಂದರೆ ಆಯಾ ದಿನಮಾನಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮೊದಲನೇದಾಗಿ ಎಲ್ಲ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲ ನವಗ್ರಹಗಳ ಅನುಗ್ರಹವು ಕೂಡ ಎಲ್ಲ ರಾಶಿಗಳ ಮೇಲೆ ಇರಲಿ, ಪ್ರತಿಯೊಂದು ಜೀವ ಸಂಕುಲದ ಮೇಲೆ ಇರಲಿ ಅಂತೇಳಿ ಮೊದಲನೇ 4 ರಾಶಿಗಳ ಫಲವನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥವ್ರಿಗೆ ಹೊಸ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥ ಯೋಗ ಇರತಕ್ಕಂಥದ್ದಿದೆ. ಹಿರಿಯ ನಾಗರಿಕರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದು, ಅದರಲ್ಲೂ ಕೂಡ ಉದ್ಯೋಗದಲ್ಲೂ ಕೂಡ ಶುಭಪ್ರದವಾದಂಥ ಫಲಗಳಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಮೇಷರಾಶಿಯವರು ಇನ್ನಷ್ಟು ಅನುಕೂಲವನ್ನು ಕಾಣಬೇಕಾದರೆ
ಸುಬ್ರಹ್ಮಣ್ಯ ದುರ್ಗೆಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗುತ್ತೆ. ಉಳಿದ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಉದ್ಯೋಗದಲ್ಲಿ ಸ್ವಲ್ಪ ಅನಾನುಕೂಲತೆ ಇದ್ದರೂ ಕೂಡ ಸದೃಢತೆಯಿಂದ ಮುನ್ನಡೆಯುವಂಥ ಅವಕಾಶ ಇರತಕ್ಕಂಥದ್ದಾಗಿರುತ್ತೆ. ಇನ್ನು ವೃತ್ತಿಪರರು ಯಾವುದೋ ಕೆಲಸ ಕಾರ್ಯಗಳಲ್ಲಿ ಅಚಾತುರವಾಗಿರತಕ್ಕಂಥ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅವಮಾನಕ್ಕೀಡಾಗಬಹುದಾದಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಜಾಗೃತಿ ವಹಿಸಿ. ಇವತ್ತಿನ ದಿವಸ ವೃಷಭ ರಾಶಿಯವರು ಮಹಾಲಕ್ಷ್ಮಿಯ ಪ್ರಾರ್ಥನೆ ಮತ್ತು ಸಾಂಬಶಿವನ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ರಾಶಿಫಲ ಹೇಗಿರುವಂದರೆ, ಇವತ್ತಿನ ದಿವಸ ನಿಮ್ಮ ಉದ್ಯೋಗದಲ್ಲಿ ಏನೋ ಕಳಂಕಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಆ ಸಂದರ್ಭ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಮತ್ತು ಪಾಲುದಾರಕ ವ್ಯವಹಾರಾದಿಗಳಲ್ಲೂ ಕೂಡ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ, ಅದರೊಟ್ಟಿಗೆ ಸ್ವಲ್ಪ ಎಚ್ಚರ ವಹಿಸಿ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಕಳ್ಕೊಳ್ಬಹುದಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು, ಅದರಲ್ಲೂ ಕೂಡ ಗೃಹಿಣಿಯರು ಎಲ್ಲೋ ಇವತ್ತೇನೋ ತರಕಾರಿ ತರಬೇಕು, ಬಟ್ಟೆ ತರಬೇಕು, ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಹಣವನ್ನು ಕಳೆದುಕೊಳ್ಳುವಂತಹ ಆ ಒಂದು ಸಂದರ್ಭ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು. ಇವತ್ತಿನ ದಿವಸ ಮಿಥುನ ರಾಶಿಯವರು ಆಂಜನೇಯನ ಪ್ರಾರ್ಥನೆ, ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಉಳಿದ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಧ್ಯಯನದಲ್ಲಿ ಆಸಕ್ತಿ ಇರ್ತಕ್ಕಂಥದ್ದಾಗುತ್ತೆ. ಯಾವುದೋ ಹೊಸ ಒಂದು ಎಜುಕೇಷನನ್ನು ಮಾಡಬೇಕಂತಕ್ಕಂಥ ಮನಸ್ಥಿತಿ ಇದ್ದಂಥವ್ರಿಗೆ ಇವತ್ತಿನ ದಿವಸ ಅದಕ್ಕೊಂದು ಶುಭವಾರ್ತನೆ ಆಗುತ್ತೆ. ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ಬಂಧುಗಳೊಟ್ಟಿಗೆ ಕಾಲಹರಣ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ತುಸು ಏರುಪೇರು ಆಗ್ತಕ್ಕಂಥ ಸಂಭವ ಇರೋದರಿಂದ ಸ್ವಲ್ಪ ಎಚ್ಚರವಹಿಸಿ. ಕಟಕ ರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ದರ್ಶನ, ಲಕ್ಷ್ಮೀ ವೆಂಕಟೇಶ್ವರರ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಓಕೆ ಗುರುಜಿ, ಇನ್ನುಳಿದ ರಾಶಿಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಜಾತಕದಲ್ಲಿ ಯಾವ ಗ್ರಹಗಳ ಸಂಯೋಜನೆ ಇದ್ದರೆ ವಿಚ್ಛೇದನೆ ಆಗುತ್ತೆ? ಜಾತಕ ಅಂತಕ್ಕಂಥದ್ದು ಅಂದರೆ ನಾವು ಹೇಗೆ ಅಂದರೆ ಜಾತಕವನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀವಪ್ಪ ಅಂದರೆ, ಜಾತಕದಲ್ಲಿ ಪಾಲುದಾರಿಕೆ ವ್ಯವಹಾರಾದಿಗಳಿರ್ಬೋದು, ಕಳತ್ರ ಭಾವ ಅಂತಕ್ಕಂಥದ್ದಿದೆ. ಎರಡನೇ ಭಾವ ಕುಟುಂಬ ಭಾವ ಆದರೆ ನಾವು ಜಾತಕದಲ್ಲಿ ಜನ್ಮಾತ್ ದ್ವಿತೀಯ ಭಾವ, ಜನ್ಮಾತ್ ಸಪ್ತಮ ಭಾವ, ಜನ್ಮಾತ್ ಅಷ್ಟಮ ಭಾವ ಅಂತಕ್ಕಂಥದ್ದಿದೆ. ಅಂದರೆ ನಾವು ಏನೇ ನಮ್ಮ ಸಂಚಿತ ಜನ್ಮಾದಿಗಳಿಂದ ಬರಬಹುದಾದಂಥ ತೊಂದರೆಗಳನ್ನು ಈ ರಾಶಿಗಳಿಗೆ ಅನುಸಾರವಾಗಿ ನಾವು ಫಲವನ್ನು ನಿರೂಪಣೆಯನ್ನು ಮಾಡ್ತೇವೆ. ಸಪ್ತಮ ಭಾವದಲ್ಲಿ 7ನೇ ಭಾವ ಪಾರ್ಟ್ನರ್ ಭಾವ ಅಂತಕ್ಕಂಥದ್ದು. ಈ ಪಾರ್ಟ್ನರ್ ಭಾವದಲ್ಲಿ ಯಾವೆಲ್ಲ ಗ್ರಹಗಳಿದ್ದಾಗ ವಿಚ್ಛೇದನಕ್ಕೆ ಬೇಗ ಮೋಟಿವ್ ಆಗ್ತದೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಾಗ, ಮೊದಲನೇದಾಗಿ ಯಾಕೆಂದರೆ ನಾವು ಹೆಣ್ಣು ಮಕ್ಕಳ ಜಾತಕದಲ್ಲಿ ಕುಜದೋಷ ಅಂತ ಕರಿತೀವಿ. ಆ ಕುಜದೋಷದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸೋಣ. ಎರಡನೇದಾಗಿ ಗಂಡು ಮಕ್ಕಳ ಜಾತಕದಲ್ಲೂ ಕೂಡ ಕುಜದೋಷ ಇರ್ತಕ್ಕಂಥದ್ದಾಗುತ್ತೆ. ಅದರಲ್ಲಿ ಈ 2 ರಾಶಿಗಳವರಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಕುಜದೋಷ ಇಲ್ಲ ಅಂತಕ್ಕಂಥದ್ದೇ ಶಾಸ್ತ್ರಾರಿತ್ಯದಲ್ಲಿ ಬಂದಿರತಕ್ಕಂಥದ್ದು. ಯಾವ ರಾಶಿಗಳು ಅಂದರೆ ಕಟಕ ರಾಶಿ, ಸಿಂಹರಾಶಿಯವರಿಗೆ ಯಾವ ಸಂದರ್ಭದಲ್ಲೂ ಕೂಡ ಈ ಕಟಕ ಸಿಂಹರಾಶಿಗಳಿಗೆ ಈ ದೋಷ ಇಲ್ಲ ಅಂತಕ್ಕಂಥದ್ದು. ಹಾಗಿದ್ರೆ ಅವ್ರು ಕೆಲವರು ಕೇಳ್ಬೋದು, ಏನು ಗುರುಗಳಾಗಿದ್ರೆ ಕಟಕ ರಾಶಿಯವರು ಸಿಂಹರಾಶಿಯವರು ವಿಚ್ಛೇದನ ಆಗಲ್ವಾ ಅಂತ. ಖಂಡಿತ ಆಗ್ತಾರೆ. ಗ್ರಹಾನುಕೂಲ ಅಂತಕ್ಕಂಥದ್ದು ಯೋಗಾನುಸಾರದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಸಪ್ತಮದಲ್ಲಿ ಈಗ 7ನೇ ಭಾವ ಜನ್ಮದಲ್ಲಿ, ಸಪ್ತಮದಲ್ಲಿ ಈಗ ಜನ್ಮದಲ್ಲಿ ರಾಹು ಇದ್ದ ಅಂತ ಇಟ್ಕೊಳ್ಳಿ, ಅಂದರೆ ಅವನು ಹುಟ್ಟಿದಂಥ ಮನೆಯಲ್ಲಿ ರಾಹು ಇದ್ದಾನೆ. ಸಪ್ತಮದಲ್ಲಿ ಕೇತು ಮತ್ತು ಕುಜ ಬಂದ ಅಂತ ಇಟ್ಕೊಳ್ಳಿ. ಕುಜನ ಏನು ಮಾಡ್ತಾನೆ, ಅವನು ಸ್ವಲ್ಪ ಯಾಕಂದರೆ ಮನೋವಿಕಾರಕಾರಕನವನು, ತುಂಬ ಅಗ್ರೆಸಿವ್ ಇರ್ತಾನೆ. ಕೇತು ಏನು ಮಾಡ್ತಾನೆ, ಅದರಿಂದ ಹೊರಗಡೆ ಕರ್ಕೊಂಬರ್ತಾನೆ. ಅಂದರೆ ಯಾಗ ಅಂತಕ್ಕಂಥದ್ದು, ಈಗ ಹೋಮವನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಒಂದು ಫಲವತ್ತತೆಯನ್ನು ನಾವು ಸೃಷ್ಟಿಯನ್ನು ಮಾಡ್ಕೊಳ್ಬೇಕು, ಜಾಗದ ಶುದ್ಧತೆಯನ್ನು ಮಾಡ್ಕೊಳ್ಬೇಕು. ಹಾಗೆ ಬದುಕಿನಲ್ಲಿ ಏನಾಗುತ್ತೆ, ಈ ಕೇತು ಮತ್ತು ಕುಜನ ಸಂಯೋಗ ಬಂತು ಅಂತ ಇಟ್ಕೊಳ್ಳಿ ಸಪ್ತಮದಲ್ಲಿ. ಅವ್ರೇನು ಮಾಡ್ತಾರೆ, ಗಂಡ ಒಂದು ಭಾವನೆಗಳಲ್ಲಿದ್ದರೆ ಹೆಂಡತಿ ಒಂದು ಭಾವನೆಗಳಲ್ಲಿ ಇರ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ವಿರಳ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಜೊತೆಗೆ ಮುಖ್ಯವಾಗಿ ಮೂಲ ಉದ್ದೇಶ ಏನಪ್ಪ ಅಂದರೆ, ರಾಹು ಮತ್ತು ಕುಜ ಇವರೇನಾದರೂ ಅಷ್ಟಮ ಭಾವಕ್ಕೆ ಬಂದರು ಅಂತ ಇಟ್ಕೊಳ್ಳಿ, ಅಲ್ಲೂ ಕೂಡ ಈ ಒಂದು ಸಪ್ರೇಟ್ ಆಗ್ತಕ್ಕಂಥ ಎಲ್ಲ ಅವಕಾಶ. ಯಾಕಂದರೆ ರಾಹು ಅಂತಕ್ಕಂಥವನು ಆಸೆಕಾರಕನು, ಅವನು ಯಾಕಂದರೆ ಯಥೇಚ್ಛವಾದಂಥ ಆಸೆ ಇರ್ತಕ್ಕಂಥದ್ದು. ಅಲ್ಲಿ ಕುಜ ಬಂದ ಅಂತ ಇಟ್ಕೊಳ್ಳಿ, ಯಾಕಂದರೆ ಆ ಮನಸ್ಥಿತಿ ಇದ್ದಂಥವ್ರು ಏನು ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ಅವ್ರು ಹೇಗೆ ಬದಲಾಗ್ತಾರೆ ಅಂತಕ್ಕಂಥದ್ದು ಇರೋದಿಲ್ಲ. ಇಲ್ಲಿ ಮನಕಾರಕನಾಗಿರ್ತಕ್ಕಂಥ ಚಂದ್ರನೇನಾದರೂ ಬೇಕಾಗಿದ್ದ ಅಂತ ಇಟ್ಕೊಳ್ಳಿ, ಈಗ ಹೆಚ್ಚು ಡಿಗ್ರಿಯಲ್ಲಿದ್ದ, ಮೃತ ವ್ಯವಸ್ಥೆಯಲ್ಲಿ ಇದ್ದ, ಯವನ ವ್ಯವಸ್ಥೆ ಬಿಟ್ಟು ವೃದ್ಧಾಪ್ಯ ವ್ಯವಸ್ಥೆಯಲ್ಲಿ ಇದ್ದ ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಮನಕಾರಕನಾಗಿರ್ತಕ್ಕಂಥ ಚಂದ್ರನೇನಾದರೂ ಶನಿಯಿಂದ ಪೀಡಿತನಾದ ಅಂತ ಇಟ್ಕೊಳ್ಳಿ, ತಾಯಿ ಮಾತು, ಅವನ ಸ್ವಂತ ನಿರ್ಧಾರಗಳೇ ಇರಲ್ಲ. ಇಂಥ ಸಂದರ್ಭಗಳಲ್ಲಿ ಮುಖ್ಯವಾಗಿ ಜಾತಕಗಳ ಪರಿಶೀಲನೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಓಕೆ ಗುರುಜಿ, ಈಗ ವಿವಾಹ ವಿಚ್ಛೇದನದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಸಿಂಹ ರಾಶಿ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಈ ಸಿಂಹರಾಶಿಯವರಿಗೆ ಇವತ್ತು ಏನಪ್ಪ ಅಂದರೆ,
ಅನಿರೀಕ್ಷಿತವಾಗಿರ್ತಕ್ಕಂಥ ಧನಾಗಮನ ಆಗ್ತಕ್ಕಂಥ ಒಂದು ಸದವಕಾಶ ಇರ್ತಕ್ಕಂಥದ್ದು. ಜೊತೆಗೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಒಂದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸ್ಪಂದನೆ ಆಗ್ತಕ್ಕಂಥದ್ದು. ಯಾವುದೋ ಎಷ್ಟೋ ದಿನಗಳಿಂದ ಅಧಿಕಾರಿಗಳು ಯಾವ ಕೆಲಸ ಕಾರ್ಯಗಳಲ್ಲಿ ಇರ್ತಾರೆ, ಆ ಕೆಲಸ ಕಾರ್ಯಗಳು ನಿಂತು ಹೋಗಿರುತ್ತೆ. ಇವತ್ತು ಅಧಿಕಾರಿಗಳೇ ಕರೆದು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆ ಕೆಲಸ ಮಾಡಿಕೊಡ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದಾಗಿರುತ್ತೆ. ಸಾಲ ಹಿಂದಿರುಗಿ ಬರುವಂಥ ಅವಕಾಶ, ಒಂದು ಶುಭವಾರ್ತೆ ಸಿಂಹರಾಶಿಯವರಿಗೆ. ಆದಷ್ಟು ಇನ್ನಷ್ಟು ಕಲ್ಯಾಣತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಿಂಹರಾಶಿಯವರು ಇವತ್ತು ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಇನ್ನಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು. ಇನ್ನು ಉಳಿದ ಹಾಗೆ ಕನ್ಯಾ ರಾಶಿಯನ್ನು ನೋಡಿದಾಗ ಸ್ವಲ್ಪ ಉದ್ಯೋಗದಲ್ಲಿ ಶುಭಪ್ರದವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದು. ಆದರೂ ಕೂಡ ಕುಟುಂಬದಲ್ಲಿ ಸ್ವಲ್ಪ ಏನೋ ಸಮಾಲೋಚಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಲಹಗಳಾಗ್ತಕ್ಕಂಥ ಸಂಭವ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿ ಕುಟುಂಬದವರೊಟ್ಟಿಗೆ ಏನಾದರೂ ಮಾತನಾಡಬೇಕಾದ ಧಾವಂತದಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಜಗಳ ಆಗ್ತಕ್ಕಂಥ ಸಂಭವ ಇರೋದ್ರಿಂದ ಸ್ವಲ್ಪ ಎಚ್ಚರ ವಹಿಸಿ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಲಾಭ ಇದೆ. ಕನ್ಯಾ ರಾಶಿಯವರು ಇವತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜರಾಜೇಶ್ವರಿಯ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಉಳಿದ ರಾಶಿ ತುಲಾ ರಾಶಿಯನ್ನು ನೋಡಿದಾಗ ಎಲ್ಲರೊಟ್ಟಿಗೆ ಇವತ್ತಿನ ದಿವಸ ಕಾಲವನ್ನು ವ್ಯಯಿಸುವಂತಹ ಸಮಯ ಇರೋದ್ರಿಂದ ಬಂಧು ಮಿತ್ರರೋ ಅಥವಾ ಒಬ್ಬ ಹಳೆಯ ಸ್ನೇಹಿತರು ಅಂತ ನಾವು ಏನು ಕರಿತೀವಿ ಅವರೊಟ್ಟಿಗೆ ಏನೋ ಕಾಲಹರಣ ಮಾಡತಕ್ಕಂಥ ಸಮಯ ಇದೆ. ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ನನ್ನ ದೇಶದ ರೈತ ಬಾಂಧವರಿಗೂ ಕೂಡ ಇವತ್ತಿನ ದಿವಸ ಲಾಭ ಬರತಕ್ಕಂಥ ಸುದಿನವಾಗಿರೋದ್ರಿಂದ ಅತ್ಯಂತ ಶುಭವಾಗಿರ್ತಕ್ಕಂಥದ್ದು. ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ತುಲಾರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಮತ್ತು ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಉಳಿದ ರಾಶಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಗೃಹಾಲಂಕಾರಕ್ಕೆ ಮನೆ ಕಟ್ತಾ ಇರ್ತೀರಾ, ಮನೆಗಳಿಗೆ ಸಂಬಂಧಪಟ್ಟಂಥ ಏನೋ ವಸ್ತುಗಳನ್ನು ಖರೀದಿ ಮಾಡುವಂತಹ ಸುಯೋಗ. ಅದರಲ್ಲೂ ಕೂಡ ಕಟ್ಟಡ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಗುತ್ತಿಗೆದಾರರಿಗೆ ಇವತ್ತಿನ ದಿವಸ ಅನುಕೂಲಕರವಾಗಿರ್ತಕ್ಕಂಥ ಆ ಯೋಗ ಇರೋದ್ರಿಂದ. ಆದರೆ ಸ್ವಲ್ಪ ಹೊಟ್ಟೆ ಸಂಬಂಧಿತವಾಗಿರ್ತಕ್ಕಂಥದ್ದು, ಬೆನ್ನಿಗೆ ಸಂಬಂಧಿತವಾಗಿರ್ತಕ್ಕಂಥದ್ದು, ಆ ಒಂದು ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತಕ್ಕಂಥದ್ದು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಊಟ ಆಹಾರದಲ್ಲಿ ಎಚ್ಚರ ವಹಿಸಿ. ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ವೃಶ್ಚಿಕ ರಾಶಿಯವರು ಇವತ್ತು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಓಕೆ ಗುರುಜಿ, ಈ ಡಿವೋರ್ಸ್ ಸಮಸ್ಯೆ ಏನಿದೆ ಅಂದರೆ ವಿವಾಹ ವಿಚ್ಛೇದನದ ಸಮಸ್ಯೆ ಏನಿದೆ ಅದು ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ಮುಂದಿನ ಪಯಣ ಹೇಗಿರುತ್ತೆ? ಏನಂದರೆ ಯಾಕಂದರೆ ಈಗ ಮಕ್ಕಳ ಬದುಕು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅತ್ಯವಶ್ಯ. ತಂದೆ ತಾಯಿಗಳು, ಯಾಕಂದರೆ ತಂದೆ ಇಲ್ಲದ ಮಗು, ತಾಯಿ ಇಲ್ಲದ ಮಗು ಅನಾಥವಾಗ್ಬಿಡುತ್ತೆ. ಈ ಅನಾಥ ಕೂಪ ಪ್ರಜ್ಞೆ ಅಂತಕ್ಕಂಥದ್ದು, ಯಾಕಂದರೆ ಒಂದು ತಾಯಿ ತನ್ನ ಮಕ್ಕಳಿಗೋಸ್ಕರ ಸರ್ವೋತ್ಸವವನ್ನು ತ್ಯಾಗ ಮಾಡ್ತಾ ಇರ್ತಕ್ಕಂಥವಳಾಗಿರ್ತಾಳೆ ಅಲ್ವಾ, ಎಲ್ಲವನ್ನು ತ್ಯಾಗ ಮಾಡ್ತಾಳೆ. ತಂದೆ ತನ್ನ ಜೀವನವನ್ನು ಮಕ್ಕಳಿಗೋಸ್ಕರವಾಗಿ ಮುಡುಪಾಗಿಟ್ಟರೆ ತಾಯಿ ತನ್ನ ಜೀವನವನ್ನು ತೆಯ್ತಾಳೆ. ಅಂದರೆ ಗಂಧ ತೆಯ್ಯುವ ಹಾಗೆ ಅನುಕ್ಷಣವೂ ಕೂಡ ತಾಯಿ ಮಕ್ಕಳಿಗೋಸ್ಕರ ಬದುಕ್ತಾ ಇರ್ತಕ್ಕಂಥವಳಾಗಿರ್ತಾಳೆ. ಹಾಗಾಗಿ ಜಾತಕಗಳನ್ನು ನಾನು ಪ್ರತಿ ಬಾರಿಯೂ ಕೂಡ ಪ್ರತಿ ಸಂಚಿಕೆಯಲ್ಲೂ ಕೂಡ ಈ ವಿಚಾರ ಬಂದಾಗ ಹೇಳುವುದೊಂದೇ, ಜಾತಕಗಳ ಪರಿಶೀಲನೆ ಅತ್ಯವಶ್ಯ. ಯಾಕೆಂದರೆ ಬೇವಿನ ಮರದ ಬುಡದಲ್ಲಿ ಮಾವಿನ ಮರ ಇದ್ದರೆ, ಬೇವಿನ ಮರದ ಬುಡದಲ್ಲಿ ಮಾವಿನ ಮರ ಇದ್ದರೆ ಬೇವು ಮಾವು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಮಾವು ಮಾವೇ, ಬೇವು ಬೇವೆ. ಹಾಗಾಗಿ ಬೇವಿನ ಮರಕ್ಕೆ ತಗೊಂಡೋಗಿ ಬೇವಿನ ಮರದಲ್ಲಿ ಮಾವಿನ ಮರವನ್ನು ಬುಡದಲ್ಲಿ ಮಾವಿನ ಮರವನ್ನು, ಮಾವಿನ ಮರದ ಬುಡದಲ್ಲಿ ಬೇವಿನ ಮರವನ್ನು ನೀವು ನೆಟ್ಟಾಗ ಏನಾಗುತ್ತೆ? ವ್ಯತಿರೇಕವಾದಂಥ ಫಲ ಸಿಗುತ್ತೆ. ಹೌದು, ಅದು ನಮಗೆ ಕಾಣದೇ ಹೋಗ್ಬೋದು. ಹಂಗೆ ಸಂಚಿತ ಜನ್ಮದ ಕರ್ಮಾನುಸಾರ ಏನು ನಮ್ಮ ಬದುಕಿನಲ್ಲಿ ಏನೆಲ್ಲ ಸಮಸ್ಯೆಗಳು ಇರ್ತಕ್ಕಂಥದ್ದಾಗುತ್ತೋ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಗ್ರಹಗಳೇ ಆಗಿರುತ್ತೆ. ಮಾರಕ ಗ್ರಹಗಳು ಬಂದಾಗ ಇಲ್ಲಿ ಪಾಪಗ್ರಹಗಳು, ಶುಭಗ್ರಹಗಳು, ಮಾರಕ ಗ್ರಹಗಳು ಅಂತ ಬರುತ್ತೆ. ಈ ಮಾರಕ ಗ್ರಹಗಳಿದ್ದಾವೆ ಅಂತ ಇಟ್ಕೊಳ್ಳಿ. ಎಷ್ಟೋ ಜನ ಕುಟುಂಬಗಳಲ್ಲಿ ತಂದೆ ತಾಯಿಗಳಿಗೆ ತಿಳಿಸದೇನೆ ಇವರು ಡೈವರ್ಸ್ ತಗೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಇವರೇ ನಿರ್ಧಾರ ಮಾಡ್ಕೊಂಡು ಬಿಟ್ಟಿರ್ತಾರೆ. ಯಾಕಂದ್ರೆ ತಂದೆ ತಾಯಿಗಳು, ಯಾಕಂದ್ರೆ ಅದು ನಾವು ಮಾಡಿಕೊಟ್ಟಂಥ ದಾರಿ. ಯಾವಾಗ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ, ಆ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸುವಂಥ ಆ ಯೋಗವನ್ನು ಇವರು ಕಲ್ಪಿಸ್ಕೊಡ್ಲಿಲ್ಲ ಅಂತಿದ್ದಾಗ ಸ್ವಂತ ನಿರ್ಧಾರಗಳು. ತುಂಬ ಬುದ್ಧಿವಂತರಿದ್ದಾರೆ, ಇವತ್ತಿನ ಯುವ ಪೀಳಿಗೆ ತುಂಬ ಬುದ್ಧಿವಂತರಿದ್ದೀರಾ. ಆದರೆ ಈ ವಿಚಾರದಲ್ಲಿ ಯಾಕೆ ನೀವು ಇದರಲ್ಲಿ ವಂಚಿತರಾಗ್ತಿದ್ದೀರಾ? ಒಂದು ಕುಟುಂಬ ಅಂತಕ್ಕಂಥದ್ದು ಯಾವುದೋ ಜನ್ಮಾಂತರಗಳಿಂದ ಬಂದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತಕ್ಕಂಥದ್ದು. ಯಾಕಂದರೆ ಆ ಸಂಬಂಧಗಳು ಸುಮ್ಮನೆ ನಮ್ಮೊಟ್ಟಿಗೆ ಬರಲ್ಲ. ಯಾವುದೋ ಅನುಬಂಧ ಇರತಕ್ಕಂಥದ್ದು. 144 ಜನ್ಮಗಳಲ್ಲಿ ನಾವು ಕೇವಲ 7 ಜನ್ಮವನ್ನು ಮಾತ್ರ ನಾವು ತಗೊಳ್ತೀವಿ. ಅಸ್ಥಿರವಾದದ್ದು ಬದುಕು. ಇಲ್ಲಿ ಏನೂ ಕೂಡ ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಅಂತಕ್ಕಂಥವನು ಪೂರ್ವ ನಿರ್ಧಾರವನ್ನು ಮಾಡಿ ಕಳಿಸಿರ್ತಾನೆ ಇಲ್ಲಿ. ಅದಕ್ಕೆ ನಾವು ಪ್ರಾರಬ್ಧ ಕರ್ಮ ಅಂತ ಕರಿತೀವಿ.
ಸಂಚಿತ ಪ್ರಾರಬ್ಧ ಕರ್ಮಗಳು ಯುಕ್ತವಾಗಿ ಬಂದಾಗ ತಾಳ್ಮೆ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಮಿಗಿಲಾದದ್ದು ಏನಪ್ಪ ಅಂದರೆ ಇಂದಿನ ಕಾಲದಲ್ಲಿ ಯಾವ ಜಾತಕಗಳ ಪರಿಶೀಲನೆ ಇಲ್ಲ. ಒಂದು 60, 50, 70 ವರ್ಷಗಳ ಕೆಳಗಡೆ ಯಾಕಂದ್ರೆ ಯಾವುದೋ ಒಂದು ಸಂಬಂಧದಲ್ಲಿ ಒಂದು ಹುಡುಗಿ ನೋಡ್ತಿದ್ರು, ಈ ಹುಡುಗಿ ಎಷ್ಟೋ ಜನ ನೋಡ್ದೇನೆ ಮದುವೆ ಆಗಿರತಕ್ಕಂಥ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಅವರೆಲ್ಲ 60, 70 ವರ್ಷ ಸಮೃದ್ಧವಾದ ಬದುಕನ್ನು, ಸಂತೋಷದಾಯಕವಾದ ಬದುಕನ್ನು ಬದುಕ್ತಾ ಇದ್ದಾರೆ. ನಮ್ಮ ತಾತ ನಮ್ಮ ಅಜ್ಜಿ 104 ವರ್ಷ ಬದುಕಿದ್ರು. ನಮ್ಮ ತಾತ ನಮ್ಮ ಅಜ್ಜಿ ಹೆಚ್ಚು ಕಡಿಮೆ 60, 70 ವರ್ಷ ದಾಂಪತ್ಯ ಜೀವನವನ್ನು ಮಾಡಿದ್ದಾರೆ. ಇವಾಗ ಮಕ್ಕಳು 1 ವರ್ಷ ದಾಂಪತ್ಯ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಅವರಲ್ಲಿ ಮನೋಸ್ಥಿತಿ ಏನು ಬದಲಾಗಿದೆ, ಆ ಮನೋಸ್ಥಿತಿಯಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಗ್ರಹಗಳ ಕಾರಣ ಇದ್ರೂ ಕೂಡ ಈಗ ದ್ವಿಕಳತ್ರ ಯೋಗ ಇರುತ್ತೆ, 2 ಮದುವೆ ಯೋಗ ಇರತಕ್ಕಂಥದ್ದಾಗುತ್ತೆ. ಅಂಥವ್ರನ್ನ ತಗೊಂಬಂದು ಇಲ್ಲಿ ಕಟ್ಟಿದ್ರು ಅಂತ ಇಟ್ಕೊಳ್ಳಿ, ಡೈವರ್ಸ್ ಆಗೇ ಆಗುತ್ತೆ. ಏನಂದ್ರೆ ಇನ್ನು ಮಕರ ರಾಶಿಯವರು, ಕುಂಭರಾಶಿಯವರು ಇದ್ದಾರಲ್ವಾ, ಈ ಮಕರ ರಾಶಿ ನಾವು ರಾಶಿ ಫಲಗಳನ್ನು ಒಂದು ದಿವಸ ಯಾವ್ಯಾವ ರಾಶಿಗಳನ್ನು ನೀವು ಅನುಸಂಧಾನ ಮಾಡಬೇಕು ಅನ್ನೋದನ್ನು ನಾವು ಮುಂದೆ ತಿಳಿಸ್ಕೊಡೋಣ. ಯಾಕಂದರೆ ಇವತ್ತು ಏನಾಗ್ತಿದೆ, ಎಲ್ಲ ವಿಚಾರದಲ್ಲೂ ಕೂಡ ಅವ್ರಿಗೆ ಅದ್ರ ಬಗ್ಗೆ ಅರಿವಿದ್ದಾಗೂ ಜ್ಯೋತಿಷ್ಯವನ್ನು ಯಾಕೋ ಮೌಢ್ಯತೆ, ಅಯ್ಯೋ ಅದೊಂದು ಸುಳ್ಳು ಅಂತಕ್ಕಂಥ ಭಾವನೆ. ಖಂಡಿತ ಸುಳ್ಳಲ್ಲ. ಜ್ಯೋತಿಷಿಗಳು ಸುಳ್ಳಿರ್ಬೋದು, ನನ್ನನ್ನು ಆದಿಯಾಗಿ ನಾನು ಸುಳ್ಳು ಹೇಳ್ಬೋದು. ಸಮಯಾಚಿತವಾಗಿ ಕೆಲವರಿಗೀಗ ಏನೋ ಅವ್ರಿಗೆ ಕಂಟಕಗಳಿರುತ್ತೆ, ಅಂಥ ಸಂದರ್ಭದಲ್ಲಿ ನಾವು ವಿಧಿಯ ವಿರುದ್ಧವಾಗಿ ಹೋಗಬಹುದಾದಂಥ ಶಕ್ತಿ ಜ್ಯೋತಿಷಿಗೆ ಯಾಕೆ ಬರಬೇಕಪ್ಪ ಅಂದರೆ ಅವನಿಗೆ ಅನುಷ್ಠಾನ ಬಲ ಇರಬೇಕು. ಯಾವೊಬ್ಬ ಜ್ಯೋತಿಷ್ಯ ಆದವನಿಗೆ ನಿಜವಾಗಲೂ ಅವನಿಗೆ ಅನುಷ್ಠಾನ ಬಲ ಇದ್ದರೆ ಮಾತ್ರ ಅವನು ಜ್ಯೋತಿಷ್ಯದಲ್ಲಿ ಅವನು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿನಾ ಪುಸ್ತಕ ನೋಡಿಕೊಂಡು ಯಾವುದೋ ವಿಡಿಯೋ ನೋಡಿಬಿಟ್ಟು ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು ಖಂಡಿತ ಅವ್ರದ್ದು ಯಾವುದೇ ಕಾರಣಕ್ಕೂ ಕೂಡ ನನ್ನ ಹತ್ರ ಸಾವಿರಾರು ಉದಾಹರಣೆಗಳಿದ್ದಾವೆ. ಜ್ಯೋತಿಷ್ಯಕ್ಕೆ ಬರಬೇಕಾದದ್ದು ಮೂಲ ಅವನಿಗೆ ಬೇಕಾದದ್ದು ಅನುಷ್ಠಾನ ಬಲ. ಯಾವುದಾದ್ರೂ ದೇವಿಯ ಅನುಷ್ಠಾನ ಬಲ ಅವನಿಗಿರಬೇಕು, ಆಗ ಮಾತ್ರ ಅವನು ಜ್ಯೋತಿಷಿಗೆ. ಯಾಕಂದರೆ ವಿಧಿಯ ವಿರುದ್ಧ ಹೋಗುವಂಥ ಎಲ್ಲ ಸಂದರ್ಭಗಳು ನಮಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಜ್ಯೋತಿಷ್ಯವನ್ನು ಹೇಳುವಂಥವನಿಗೆ ಮುಖ್ಯವಾಗಿ ಅವನು ಅನುಷ್ಠಾನ ಬಲವಂತನಾಗಿರಬೇಕು, ಸಾತ್ವಿಕನಾಗಿರಬೇಕು. ಯಾರ ಬಗ್ಗೆನೋ ಅಸೂಯೆ, ದ್ವೇಷ, ಅಸೂಯೆಗಳನ್ನು ಇಟ್ಕೊಳ್ಳದೇ ಇರಬೇಕಾಗಿರ್ತಕ್ಕಂಥದ್ದು. ಏನೋ ಯಾರ ಮೇಲೆ ದ್ವೇಷ ಇಟ್ಕೊಂಡು ಇವನು ಬಂದಿದ್ದಾನೆ, ಇವನಿಗೇನೋ ಮಾಡಬೇಕಪ್ಪ, ಇಲ್ಲ ಇವನ ಹತ್ರ ಏನೋ ತೊಗೊಳ್ಬೇಕಪ್ಪ ಅನ್ನೋ ಮನಸ್ಥಿತಿ ಇಟ್ಕೊಂಡ್ರೆ ಜ್ಯೋತಿಷ ಹಿಂದಿನ ಕಾಲದಲ್ಲೆಲ್ಲ ಒಂದೇ ₹1 ದಕ್ಷಿಣೆ ತೊಗೊಳ್ದಿರೋ ಜ್ಯೋತಿಷ ಹೇಳ್ತಿದ್ರು. ಬಟ್ ಇವತ್ತು ಅನಿವಾರ್ಯತೆಗಳಾಗಿದ್ದಾವೆ. ಜನ ಅದಕ್ಕೂ ನಾವೇನಾಗ್ತಿದೆ, ನಾವೇನೇ ಮಾತನಾಡೋದನ್ನು ಅವ್ರು ಏನು ಮಾಡ್ತಾರೆ, ಅವರು ವ್ಯತಿರೇಕವಾಗಿ ತೊಗೊಳ್ತಾರೆ, ವಿರುದ್ಧವಾಗಿ ತೊಗೊಳ್ತಾರೆ, ನೆಗೆಟಿವ್ ಆಗಿ ತೊಗೊಳ್ತಾರೆ. ಆದರೆ ಪಾಸಿಟಿವ್ ಆಗಿ ತೊಗೊಳ್ಳಿ. ಪ್ರತಿಯೊಂದಲ್ಲೂ ಕೂಡ ಯಾವುದು ಕೂಡ ಇವತ್ತು ಧನಮೂಲಂ ಇದಂ ಜಗತ್ತು, ದುಡ್ಡಿಲ್ದಿರ ಏನು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಂತೇಳಿ ಅದನ್ನೇ ನಾವು ದುಡ್ಡು ಮಾಡಬೇಕನ್ನೋ ಹಂಬಲದಿಂದ ಈ ಜ್ಯೋತಿಷ್ಯಗಳು ಮಾಡಬಾರ್ದು. ಯಾಕಂದರೆ ಅದರಲ್ಲೊಂದು ಅದರಲ್ಲಿ ಏನಪ್ಪ ಅಂದರೆ ಒಂದು ಶುಭಕರವಾದದ್ದು ಏನಂದರೆ ಒಂದು ನ್ಯಾಯ, ವಿನಯ ಮತ್ತು ವಿನಮ್ರತೆ, ನ್ಯಾಯ ಇದೆಲ್ಲವೂ ಕೂಡ ಇಟ್ಕೊಳ್ಬೇಕು ಮನುಷ್ಯನಿಗೆ. ಯಾಕಂದರೆ ಷಡ್ವರ್ಗಗಳಿದ್ದಾವೆ, ಅವನಿಗೆ ಇದೇ ಅಪೇಕ್ಷೆಗಳು ಇರುತ್ತೆ, ಇಲ್ಲದೇ ಇಲ್ಲ, ಪ್ರತಿಯೊಬ್ಬನಿಗೂ ಅಪೇಕ್ಷೆಗಳಿರುತ್ತೆ. ಬಟ್ ಅದರಲ್ಲಿ ನ್ಯಾಯಯುತವಾಗಿರಿ, ನ್ಯಾಯಯುತವಾಗಿ ಮಾಡಿ. ಒಬ್ಬ ಮನುಷ್ಯನಿಗೆ 15,000 10,000 ಏನಕ್ಕೆ ನೀವು ಅದನ್ನು ಕನ್ಸಲ್ಟೇಷನ್ ತೊಗೊಳ್ಬೇಕು? ಏನು ಅನಿವಾರ್ಯತೆಗಳಿದ್ದಾವೆ? ಯಾಕೆ ನಾವು ಮಾತನಾಡದೆ ಕಾಂಟ್ರವರ್ಸಿ ಹೊರಡಾಗ್ಬಿಡುತ್ತೆ ಇದು. ಅವರು ನಮ್ಮ ವೈಯಕ್ತಿಕ ಇದಕ್ಕೆ ಯಾಕಮ್ಮ? ಯಾಕಂದರೆ ನಾವು ಹೇಗೆ ಜಗತ್ತಿಗೆ ಕೊಡ್ತೀವಿ ಅಂತೇಳಿ ಆ ಜಗತ್ತು ನಮ್ಗೆ ಹಾಗೆ ಕೊಡುತ್ತೆ. ಇವತ್ತು ನಾವು ಸಂಪಾದನೆ ಮಾಡೋದು ಏನು ತೊಗೊಂಡು ಹೋಗಲ್ಲ, ಏನು ಎತ್ಕೊಂಡು ಹೋಗಲ್ಲ. ಇರೋ ತನಕ ಭಗವಂತ 2 ಹೊತ್ತು ಊಟ, ಒಳ್ಳೆ ಬಟ್ಟೆ, ಓಡಾಡ್ಲಿಕ್ಕೆ ಒಂದು ವಾಹನ ಸಾಕಲ್ವ ಬದುಕಿಗೆ. ಮುಂದುವರ್ಸೋಣ. ಓಕೆ ಗುರೂಜಿ, ಇನ್ನುಳಿದ ರಾಶಿಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಧನುಸ್ಸು ರಾಶಿ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಧನುರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಮನೆಯಲ್ಲಿ ಏರ್ಪೇರು ಆಗ್ತಕ್ಕಂಥ ಒಂದು ಸಂದರ್ಭ ಇರತಕ್ಕಂಥದ್ರಿಂದ ಸ್ವಲ್ಪ ಎಚ್ಚರ ವಹಿಸಿ. ಸಹೋದ್ಯೋಗಗಳ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ. ಹೂಡಿಕೆಗಳಲ್ಲಿ ಸ್ವಲ್ಪ ಏನೋ ಶೇರು ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಇವತ್ತಿನ ದಿವಸ ಧನುರಾಶಿಯವರು ಸ್ವಲ್ಪ ಎಚ್ಚರ ವಹಿಸಬೇಕಾದದ್ದು. ಇವತ್ತಿನ ದಿವಸ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ತಾಯಿ ರಾಜರಾಜೇಶ್ವರಿಯ ಪ್ರಾರ್ಥನೆಯನ್ನು ನೀವು ಇನ್ನಷ್ಟು ಶುಭವಾಗತಕ್ಕಂಥದ್ದಾಗುತ್ತೆ. ಇನ್ನು ಮಕರ ರಾಶಿಯನ್ನು ನೋಡಿದಾಗ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೆ ಎಷ್ಟೋ ದಿನಗಳಿಂದ ಆ ಬಿಲ್ ಪೆಂಡಿಂಗ್ ಇರ್ತಕ್ಕಂಥದ್ದಾಗುತ್ತೆ. ಇವತ್ತಿನ ದಿವಸ ಅದರಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಸ್ವಲ್ಪ ಅನಧಿಕೃತವಾದಂಥ ವೆಚ್ಚಗಳು ನಿಮ್ಮನ್ನು ಕಾಡ್ತಕ್ಕಂಥದ್ದಾಗುತ್ತೆ. ಸ್ವಂತ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ಶುಭವಾಗ್ತಕ್ಕಂಥದ್ದು. ಇನ್ನಷ್ಟು ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ವಾಹನ ಚಾಲನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಸ್ವಲ್ಪ ಕಾಲು ಜಾರುವಂತಹ ಸಂಭವ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸಿ ಈ ಮಕರ ರಾಶಿಯವರು. ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಇವತ್ತಿನ ದಿವಸ ಮಕರ ರಾಶಿಯವರು ಸಾಂಬಶಿವನ ಪ್ರಾರ್ಥನೆ, ಆ ನಂಜುಂಡೇಶ್ವರ ಅನುಗ್ರಹದಿಂದ ಇನ್ನಷ್ಟು ಶುಭವನ್ನು ಪ್ರಾರ್ಥನೆ ಕಾಣ್ತಕ್ಕಂಥವ್ರು. ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂತಹ ಫಲ. ಅದರಲ್ಲೂ ಕೂಡ ಹಣಕಾಸಿನಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಂಭವ ಇರೋದ್ರಿಂದ ಸ್ವಲ್ಪ ವ್ಯಾಪಾರಾದಿಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ.
ಹೂ ವ್ಯಾಪಾರಸ್ಥರು, ತರಕಾರಿ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಶುಭ ಆಗ್ತಕ್ಕಂಥದ್ದು. ಆದರೆ ಪತ್ನಿಯ ಸಹಕಾರ ಸಿಗುತ್ತೆ. ಜೊತೆಗೆ ಸ್ವಲ್ಪ ಇವತ್ತಿನ ದಿವಸ ಮಕ್ಕಳೊಟ್ಟಿಗೆ ಸ್ವಲ್ಪ ವಿನಮ್ರತೆಯಿಂದ ನಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಕುಂಭರಾಶಿಯವರು ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆ, ಸಾಂಬಶಿವನ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ಕಾಣಬಹುದು. ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಪ್ರಸಿದ್ಧ ಕ್ಷೇತ್ರಗಳಿಗೆ ದರ್ಶನಕ್ಕೆ ನೀವು ತೆರಳುವಂತಹ ಸದವಕಾಶ ಇರತಕ್ಕಂಥದ್ದು. ಅಲಂಕಾರಿಕ ವಸ್ತುಗಳನ್ನು ನೀವು ಇವತ್ತು ಖರೀದಿ ಮಾಡ್ತಕ್ಕಂಥ ಯೋಗ. ಅದರಲ್ಲೂ ಕೂಡ ವಸ್ತ್ರ ವ್ಯಾಪಾರಸ್ಥರಿಗೆ, ಆಭರಣ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಕಂಡು ನಿಮ್ಮೆಲ್ಲರ ಮೇಲೆ ನವಗ್ರಹಗಳ ಅನುಗ್ರಹ ಸಿದ್ಧಿಯಾಗಲಿ ಅಂತೇಳಿ ಲೋಕ ಸಮಸ್ತ ಸುಖಿನೋ ಭವಂತು. ಓಕೆ ಗುರೂಜಿ, ಕೊನೆಯದಾಗಿ ವಿವಾಹ ವಿಚ್ಛೇದನಕ್ಕೆ ಪರಿಹಾರ ಏನು? ನಾವು ಯಾವ ದೇವಿಯನ್ನು ಆರಾಧನೆ ಮಾಡಿದರೆ ಸೂಕ್ತ? ಲಕ್ಷ್ಮೀನಾರಾಯಣರು, ಪಾರ್ವತಿ ಪರಮೇಶ್ವರರು. ಇದು ಎಲ್ಲದಕ್ಕಿಂತ ಮಿಗಿಲಾಗಿ ನೀವೇನು ದೇವರ ಪ್ರಾರ್ಥನೆ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ. ಯಾಕೆ ನಮ್ಮದು ವೈಜ್ಞಾನಿಕವಾಗಿ ಹಿನ್ನೆಲೆ ಹೇಗಿದೆಪ್ಪ ಅಂದರೆ, ನಮ್ಮ ಧರ್ಮಪ್ರದವಾಗಿ ಮದುವೆಯಲ್ಲಿ ಏನು ಮಾಡ್ತೀವಿ, ನಾವು ಬಂದವರಿಗೆಲ್ಲ ಊಟ ಹಾಕ್ತೀವಿ. ಹೌದು, ಕರೆಕ್ಟ್ ಅಲ್ವಾ? ಹೌದು. ಈ ಶುಕ್ರನ ಕಳತ್ರ ಭಾವಾಧಿಪತಿ ಏನಾದರೂ ಅವನೇನಾದರೂ ಅಸ್ತನಾಗಿದ್ದಾಗ ಈ ಕಾರಣಗಳೇನಾದ್ರೆ ಕುಜ ಶುಕ್ರರು, ರಾಹು ಕುಜನು, ಕೇತು ಮತ್ತು ಬುಧನು, ಕೇತು ಮತ್ತು ಕುಜನು ಈ ಸಂಯೋಗ ಬಂದಾಗ ಈ ಡೈವರ್ಸ್ ಕೇಸಸ್ ಹೆಚ್ಚಾಗುತ್ತೆ. ಇಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ಕುಟುಂಬದವರು ಇನ್ನೊಂದು ಏನಪ್ಪ ಅಂದರೆ, ತಪ್ಪೇನು ಮಾಡ್ತೀವಿ ನಾವು, ಯಾವುದೋ ಕ್ಷೇತ್ರಗಳಿಗೆ ಮಂತ್ರಾಲಯಕ್ಕೆ ಹೋದ್ವಿ, ಧರ್ಮಸ್ಥಳಕ್ಕೆ ಹೋದ್ವಿ, ಈ ತಿರುಪತಿಗೆ ಹೋದ್ವಿ, ಇಷ್ಟಿಷ್ಟು ಲಾಡ್ ತೊಗೊಂಡು ಬರ್ತೀವಿ. ಇಷ್ಟಿಷ್ಟು ಯಾಕೆಂದರೆ ಅದು ಮಹಾ ಅಪರಾಧ. ನೀವು ಯಾಕೆಂದರೆ ಪ್ರಸಾದವನ್ನು ಒಂದು ಚಿಟಿಕೆ ಮಾತ್ರ, ಯಾಕೆಂದರೆ ನಾವು ಹೊಟ್ಟೆಯಲ್ಲಿ ಮಲಮೂತ್ರಾದಿಗಳು ನಮ್ಮ ಹೊಟ್ಟೆಯಲ್ಲಿ ಇರುತ್ತೆ. ದೇವರ ಪ್ರಸಾದ ಅಂತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರಸಾದ. ಆ ಪ್ರಸಾದವನ್ನು ತಗೊಂಡು ಸ್ವಲ್ಪ ಮಾತ್ರ ತಗೊಳ್ಬೇಕು. ಹೊಟ್ಟೆ ತುಂಬ ಪ್ರಸಾದ ತಿಂದಿದ್ದೀವಿ ಅಂತ ತಿನ್ನಬಾರ್ದು. ಹಾಗಾಗಿ ಮನುಷ್ಯನ ಬದುಕಿನಲ್ಲೂ ಕೂಡ ಪ್ರಸಾದದ ರೂಪದಲ್ಲಿ ನಾವೆಲ್ಲವನ್ನು ಕೂಡ ತಗೊಳ್ಬೇಕು. ಏನಪ್ಪ ಅಂದರೆ, ಪ್ರತಿಯೊಂದು ಬದುಕಿಗೂ ಕೂಡ ಒಂದು ಬುನಾದಿ ಇರತಕ್ಕಂಥದ್ದಾಗುತ್ತೆ. ಫೌಂಡೇಶನ್ ಇಲ್ಲದೆ ಏನೂ ಬದುಕಲಿಕ್ಕೆ ಸಾಧ್ಯ, ಏನು ಯಾವುದು ಕೆಲಸ ಕಾರ್ಯಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಅನ್ನದಾನ ಮಾಡಿಸೋದ್ರಿಂದ ಈ ಥರ ಸಮಸ್ಯೆಗಳಿದ್ದಾಗ, ಯಾಕೆಂದರೆ ಮನೆಯಲ್ಲಿ ಏನೋ ವಿರಸಗಳಾಗ್ತಾ ಇದೆ, ಆ ಕುಟುಂಬದ ಈ ಕುಟುಂಬದ ಮಧ್ಯದಲ್ಲಿ ಏನೋ ವಿರಸಗಳಾಗ್ತಾ ಇದೆ, ಗಂಡ ಹೆಂಡತಿರ ಮಧ್ಯದಲ್ಲಿ ವಿರಸಗಳಾಗ್ತಾ ಇದೆ ಅಂದರೆ, ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಲ್ವಾ, ಪುಣ್ಯಕ್ಷೇತ್ರಗಳಲ್ಲಿ ಅನ್ನದಾನಕ್ಕೆ ನೀವು ಪ್ರಯತ್ನವನ್ನು ಮಾಡಿ. ಖಂಡಿತ ನಿಮ್ಮ ಬದುಕಿನಲ್ಲಿ ಈ ಅನ್ನದಾನದ ಸುಯೋಗ ನಿಮ್ಮ ಬದುಕಿನುದ್ದಕ್ಕೂ ಕೂಡ ನಿಮಗೆ ಪುಣ್ಯಪ್ರದವಾದಂಥ ಫಲಗಳನ್ನೇ ಕೊಡುತ್ತೆ. ಯಾಕೆಂದರೆ ಒಂದು ಕ್ಷೇತ್ರ, ಧರ್ಮಸ್ಥಳದಲ್ಲಿ ನಿತ್ಯ ಅನ್ನದಾಸೋಹ ಇದೆ, ಎಷ್ಟೋ ಕ್ಷೇತ್ರಗಳಲ್ಲಿ ನಿತ್ಯ ಅನ್ನದಾಸೋಹ ಇದೆ. ಯಾಕೆ ಆ ಕ್ಷೇತ್ರಗಳಿಗೆ ಅಷ್ಟೊಂದು ಮಹತ್ವ ಬೆಳೆಯುತ್ತಪ್ಪ ಅಂದರೆ, ಅಲ್ಲಿ ನಡೆಯುವಂಥ ಅನ್ನದಾನ. ಅಣ್ಣಮ್ಮನ್ನು ಕೂರಿಸ್ತೀವಿ, ಲಾಸ್ಟ್ ಕೊನೆ ದಿವಸ ಅನ್ನದಾನವನ್ನು ಮಾಡ್ತೀವಿ, ಗಣಪತಿನ ಕೂರಿಸ್ತೀವಿ, ಅನ್ನದಾನ ಮಾಡ್ತೀವಿ. ಹಾಗೆ ಬದುಕಿನುದ್ದಕ್ಕೂ ಕೂಡ ನಾವು ಒಂದು ಊಟವನ್ನು ಮಾಡಬೇಕಾದ್ರೆ, ನನಗೆ ಆ್ಯಕ್ಚುಲಿ ಏನಂದರೆ, ಒಂದು ಇದನ್ನು ನೋಡಿದಾಗ ಎಲ್ಲೋ ಇಂಗ್ಲೀಷ್ ನಮ್ಮ ಅವರು ಕರ್ಜಿಗೆ ಅಂತ ಹೇಳ್ಬಿಟ್ಟು, ಗುರುರಾಜ ಕರ್ಜಿಗೆ ಅವರು ಒಂದು ಕತೆ ಹೇಳ್ತಿದ್ರು. ಅವ್ರು ಫಾರಿನಲ್ಲೆಲ್ಲೋ ಇದ್ದಾಗ ಒಬ್ಬ ಫಾರಿನರ್ ಬಂದು ಊಟ ತೊಗೊಂಡಂತೆ, ಒಂದು ಊಟ ತೆಗೆದು ಅಲ್ಲಿ ಇದ್ರ ಮೇಲೆ ಇಟ್ಟನಂತೆ, ಅಂದರೆ ಒಂದು ಬೋರ್ಡಲ್ಲಿ ಯಾರಾದರೂ ಬಂದರೆ ಊಟ, ಅಂದರೆ ಫಾರಿನರ್ಸ್ಗೂ ಕೂಡ ಊಟ. ಯಾಕೆಂದರೆ ಅನ್ನದಾನ ಅಂತಕ್ಕಂಥದ್ದು ಶ್ರೇಷ್ಠವಾದ ದಾನ. ಮನುಷ್ಯನಿಗೆ ಯಾವೆಲ್ಲ ಈ ಥರ ಸಮಸ್ಯೆಗಳು ಬಂದಾಗ, ಏನೋ ಕಷ್ಟ ನಷ್ಟ ಈ ಎಲ್ಲ ದಿಕ್ಕೇ ತೋಚುತ್ತಾ ಇಲ್ಲ, ದಿನನಿತ್ಯವೂ ಕೂಡ ಏನೋ ಬಾಧೆ ಪೀಡಿಸ್ತಾ ಇದೆ ಅಂದರೆ, ನಿಮ್ಮ ಶಕ್ತಿಯಾನುಸಾರ ನೀವೇನು ಎಲ್ಲ 1000 ಲಕ್ಷ ಜನಕ್ಕೆ ಊಟ ಹಾಕಬೇಕಂತಿಲ್ಲ. 10 ಜನ, 5 ಜನ, 3 ಜನ, 2 ಜನ, ಒಬ್ಬರು ಈ ಅನ್ನದಾನವನ್ನು ಮಾಡೋದ್ರಿಂದ ನಿಮಗೆ ಸಂಚಿತ ಕರ್ಮ, ನಾನು ಅದನ್ನೇ ಹೇಳ್ತಾ ಇರೋದು, ಪ್ರಾರಬ್ಧ ಸಂಚಿತ ಪ್ರಾರಬ್ಧ ಕರ್ಮವನ್ನು ನಾವು ಗೊತ್ತಿದ್ದು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ದೇವತಾ ಪೂಜಾ ಅನುಷ್ಠಾನಾದಿಗಳಿಂದ ಪ್ರಾರಬ್ಧ ಕರ್ಮ ವಿಮೋಚನೆ ಆದರೆ, ಸಂಚಿತ ಕರ್ಮ ದಾನ ಧರ್ಮಾದಿಗಳನ್ನು ವಿಮೋಚನೆ ಆಗುತ್ತೆ. ದಾನ ಧರ್ಮಾದಿಗಳನ್ನು ಹೆಚ್ಚಿಸ್ಕೊಳ್ಳಿ. ದಾನ ಧರ್ಮಾದಿಗಳು ಹೆಚ್ಚಿಸ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಮಕ್ಕಳ ಮೇಲೆ ಖಂಡಿತ ನಿಮಗೆ ಎಲ್ಲೋ ಲೂಟಿ ಹೊಡೆದು ದಾನ ಧರ್ಮಗಳು ಮಾಡ್ತಕ್ಕಂಥದ್ದಲ್ಲ, ಸನ್ಮಾರ್ಗದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ದಾನ ಧರ್ಮ ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ನಿಮ್ಮ ಬದುಕು ಹಸನಾಗ್ತಕ್ಕಂಥದ್ದಾಗುತ್ತೆ. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ವಿಶೇಷತೆ, ವಿವಾಹ ವಿಚ್ಛೇದನದ ಬಗ್ಗೆ, ಅದರ ಜೊತೆಗೆ 12 ರಾಶಿಗಳ ಫಲಾನುಫಲತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಜೆ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.